ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಏಪ್ರಿಲ್ 1ರಿಂದ ಸಾಕಷ್ಟು ಬದಲಾವಣೆಗಳಾಗ್ತಿದ್ದಾವೆ ಆರ್ಥಿಕ ಜಗತ್ತಿನಲ್ಲಿ. ಜೊತೆಗೆ ನೀವು ಏನು ಹಣಕಾಸು ವ್ಯವಹಾರ ಮಾಡ್ತೀವಿ ಅದರಲ್ಲೂ ಸಾಕಷ್ಟು ಬದಲಾವಣೆಗಳಾಗ್ತವೆ ಅನ್ನೋ ಮಾಹಿತಿಗಳು ನೀವು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು. ಆ ಎಲ್ಲ ಏನು ಬದಲಾವಣೆಗಳಾಗ್ತವೆ, ಈಗಾಗಲೇ ಸಾಕಷ್ಟು ಚೇಂಜಸ್ಗಳು ಆಗಿದ್ದಾವೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ, ಜೊತೆಗೆ ಒಂದು ಆರ್ಥಿಕ ಒಳನೋಟವನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬಸವರಾಜ್ ತೊನಗಟ್ಟಿ ಸರ್. ಅವರು ಒಂದು ಸೆಬಿಯ ನೋಂದಾಯಿತ ಹೂಡಿಕೆ ತಜ್ಞರು ಕೂಡ ಹೌದು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು. ಸರ್, ಸಾಮಾನ್ಯವಾಗಿ ಯಾರೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ, ಜೊತೆಗೆ ಈ ಒಂದು ವಾರ್ ಟೈಮ್ ಇದೆ, ತುಂಬ ಪ್ರಶ್ನೆಗಳಿದ್ದಾವೆ ಜನಗಳ ಮನಸ್ಸಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಇವಾಗೇನು ಗೌರ್ಮೆಂಟ್ ಹೊಸ ರೂಲ್ಸ್ ಮಾಡ್ತಾ ಇದೆ, 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ ಅಂತ. ಏನಕ್ಕೆ ಸರ್ ಆ ರೂಲ್ಸ್ ಏನಕ್ಕೆ ಬಂದಿದೆ? ನೋಡಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಎದಕ್ಕೆ ಲಿಮಿಟ್ ಮಾಡ್ತಾರಂದರೆ, ಈ ಕ್ಯಾಶ್ ಯೂಸಲಿ ಯಾವಾಗ ಎಕ್ಸೆಪ್ಟ್ ಮಾಡ್ಕೊತಾರಂದರೆ ಅನ್ಅಥರೈಸ್ಡ್ ಒಂದು ಅಕೌಂಟ್ ಅಂತ, ಅಂದರೆ ಅನ್ಅಥರೈಸ್ಡ್ ಅಸೆಟ್ಸ್ ಅಂತ. ಸೊ ಅನ್ಅಥರೈಸ್ಡ್ ಅಸೆಟ್ಸ್ ಇದ್ದಾಗ ಅದು ಲೀಗಲಿ ವ್ಯಾಲಿಡ್ ಅಲ್ವೇ ಅಲ್ಲ. ಈವನ್ ನೀವು 2 ಲಕ್ಷಕ್ಕಿಂತ ಹೆಚ್ಚಿಗೆ ನೀವು ಕ್ಯಾಶನ್ನು ನೀವು ಮನೆಯಲ್ಲೂ ಕೂಡ ಇಡುವ ಹಾಗಿಲ್ಲ, ಆ್ಯಂಡ್ ಲಾಕರ್ಗಳಲ್ಲೂ ಕೂಡ ಕ್ಯಾಶನ್ನು ಇಡುವ ಹಾಗಿಲ್ಲ. ಸೊ ಇಂಥ ಸಿಚುವೇಷನ್ನಲ್ಲಿ ಈ ಅನ್ಅಕೌಂಟೆಡ್ ಕ್ಯಾಶನ್ನು ಕಡಿಮೆ ಮಾಡೋದಕ್ಕೆ ಇಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಗೌರ್ಮೆಂಟು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಎಲ್ಲದೂ ಲೀಗಲ್ ಆಗುತ್ತೆ. ನಂತರ ನಾವು ಏನೇ ಟ್ರಾನ್ಸಾಕ್ಷನ್ ಮಾಡಲಿ, ಕೊಡು ತಗೊಳ್ಳೋದಾಗಲಿ, ನಾವು ಬೈ ಸೆಲ್ಲಿಂಗ್ ಇರಲಿ, ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಯಾವುದೇ ಇರಲಿ, ಎಲ್ಲದೂ ಲೀಗಲಿ ಮುಖಾಂತರ ಹೋದರೆ ನಿಮ್ಮ ಮನಸ್ಸಿಗೂ ಶಾಂತಿ. ನಾವು ಗೌರ್ಮೆಂಟಿಗೆ ಒಂದು ಲೀಗಲ್ ಆಗಿರುವಂಥ ಒಂದು ಟ್ಯಾಕ್ಸೇಷನ್ನು ಅಥವಾ ಒಂದು ಕರೆಕ್ಟಾಗಿ ರಿಪೋರ್ಟಿಂಗ್ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ 20,000 ಈ ಯಾವುದೇ ಲಿಮಿಟೇಷನ್ ಇದೆಯಲ್ಲ, ಇದನ್ನು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋದೇ ಅದಕ್ಕೋಸ್ಕರ. ಸರ್, ಈಗ ನೀವು ಹೇಳಿದ್ರಿ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ, ಅಂದ್ರೆ ನಗದು ಹಣ ವರ್ಗಾವಣೆ ಮಾಡಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಕೊಟ್ಟೆ 20,000 ಅಥವಾ ನೀವೇ ನನಗೆ ಕೊಟ್ಟರೆ 20,000, ನಾ ಅದನ್ನ 1,000 ರೂಪಾಯಿ ಫ್ಯೂಯಲ್ ಹಾಕಿಸ್ದೆ, ಇನ್ನೊಂದು 1,000 ರೂಪಾಯಿ ದಿನಸಿ ಅಂಗಡಿಲಿ ಹೋಗಿ ಏನೋ ಪರ್ಚೇಸ್ ಮಾಡಿದೆ, ಹಿಂಗೆ ಸಣ್ಣ ಪುಟ್ಟ ಇದು ರಿಟೇಲ್ ಐಟಮ್ಗಳನ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಬಳಸ್ಬಿಟ್ವಿ 20,000. ಸರ್ಕಾರಕ್ಕೆ ಹೆಂಗ್ ಗೊತ್ತಾಗುತ್ತೆ ಕೊಟ್ಟೆ ಅಂತ ನೀವು ಹೇಳಲ್ಲ, ತಗೊಂಡೆ ಅಂತ ನಾನು ಹೇಳಲ್ಲ. ಕರೆಕ್ಟ್, ನೀವು ಹೇಳೋದು ಕರೆಕ್ಟು. ಇದನ್ನೇ ತಿಳ್ಕೊಂಡ್ಬಿಟ್ಟೆ ಜನ ಈ ಥರ ಮಾಡ್ತಾ ಇದ್ದಾರೆ. ಬಟ್ ಏನಾಗುತ್ತೆ ಅಂದರೆ, ನೀವು ಕ್ಯಾಶ್ 20,000 ತಗೊಂಡ್ರಿ ಅಂತ ತಿಳ್ಕೊಳ್ಳಿ, ಆವಾಗ ಒಂದು ನೀವು ಖರ್ಚು ಮಾಡಬೇಕು, ಇಲ್ಲ ಅಂದರೆ ಡಿಪಾಸಿಟ್ ಮಾಡಬೇಕು. ಬ್ಯಾಂಕಲ್ಲಿ ಎಲ್ಲಾದರೂ ಡಿಪಾಸಿಟ್ ಮಾಡಬೇಕು. ನೀವು ಕ್ಯಾಶನ್ನು ನೀವು ಎಲ್ಲಾದರೂ ಖರ್ಚು ಮಾಡ್ಲಿಕ್ಕೆ ಹೋಗಿ, ಈಗ ದಿನಸಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ದಿನಸಿ ತೊಗೊಳ್ಳೋದಾಗಲಿ, ಅಥವಾ ತರಕಾರಿ ತೊಗೊಳ್ಳೋದಾಗಲಿ, ಅಥವಾ ಪೆಟ್ರೋಲ್ ಹಾಕಿಸೋದಾಗಲಿ, ನೀವು ಹೇಳಿದ ಹಾಗೆ ಇಲ್ಲಿ ಮಾಡಿದಾಗ ರಿಪೋರ್ಟಿಂಗ್ ಆಗಲ್ಲ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಬಟ್ ನೀವು ಎಲ್ಲಾದರೂ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅಥವಾ ಏನಾದರೂ ಖರೀದಿ ಮಾಡಿದ್ರಿ, ಅಥರೈಸ್ ವೇದಲ್ಲಿ ಖರೀದಿ ಮಾಡಿದ್ರಿ, ಅವಾಗ ನಿಮ್ಮ ಹೆಸರಲ್ಲಿ ನೋಂದಾಯಿಸ್ತಾರೆ. ಅದ್ರ ಜೊತೆಗೆ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಬರೀ ಪ್ಯಾನ್ ಕಾರ್ಡ್ ಮೆನ್ಷನ್ ಮಾಡಿದರೆ ಮಾತ್ರ ಗೌರ್ಮೆಂಟ್ ನಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಹಾಗೇನಿಲ್ಲ. ಈಗ ನಮ್ಮ ಆಧಾರ್ ಕೂಡ ಲಿಂಕ್ ಆಗಿದೆ. ಸೊ ಲಿಂಕ್ ಆಗಿರೋದ್ರಿಂದ ನಾವು ಎಲ್ಲೆಲ್ಲಿ ಆಧಾರನ್ನ ಮೆನ್ಷನ್ ಮಾಡ್ತೀವಿ, ಅಥವಾ ನಮ್ಮ ಹೆಸರು ಎಲ್ಲೆಲ್ಲಿ ಮೆನ್ಷನ್ ಆಗುವಂಥ ಟ್ರಾನ್ಸಾಕ್ಷನ್ ನಾವು ಮಾಡ್ತೀವಲ್ಲ, ಅಲ್ಲಿ ಬೈ ಡಿಫಾಲ್ಟ್ ಈಗ AI ಟೂಲ್ಗಳಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಬ್ಯಾಂಕ್ನವರು ನಮ್ಮ ಖರ್ಚು ವೆಚ್ಚ ಮತ್ತು ಎಲ್ಲವನ್ನೂ ಟ್ರ್ಯಾಕ್ ಮಾಡುವಂಥ ಒಂದು ಸಿಸ್ಟಮನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ 20,000 ಬಂದಿದೆ ಅಂದ ತಕ್ಷಣ ಅದನ್ನು ಯಾವ ಥರ ಖರ್ಚು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಒಂದೇದ್ದು, ಕ್ಯಾಶ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ತಪ್ಪು ಇವತ್ತಿನ ಕಾಲದಲ್ಲಿ. UPI ಇರುವಾಗ ಯಾಕೆ ಕ್ಯಾಶ್ ಎಕ್ಸೆಪ್ಟ್ ಮಾಡ್ಕೋಬೇಕು? ಅಕಸ್ಮಾತ್ ಎಕ್ಸೆಪ್ಟ್ ಮಾಡ್ಕೊಂಡ್ರಿ ಒಂದು ಸರ್ಟನ್ ಸಿಚುವೇಶನ್ದಲ್ಲಿ ಅಂದರೂ ಕೂಡ ಅದನ್ನು ಕಾಷಿಯಸ್ ಆಗಿ ನೀವು ಡಿಸ್ಪೋಸ್ ಮಾಡಬೇಕಾಗತ್ತೆ, ಅಥವಾ ನೀವು ಖರ್ಚು ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೀವೆಲ್ಲಾದರೂ ನಿಮ್ಮ ಹೆಸರು ಮೆನ್ಷನ್ ಆಗಿರುವಂಥ ಟ್ರಾನ್ಸಾಕ್ಷನ್ಗಳಲ್ಲಿ ನೀವೇನಾದರೂ ಖರ್ಚು ಮಾಡಿದ್ರಿ, ಆವಾಗ ನಿಮ್ಮ ಟ್ರಾನ್ಸಾಕ್ಷನ್ನು ರೆಕಾರ್ಡ್ ಆಗುತ್ತೆ. ಅದೇ ಥರ ನೀವು ಬ್ಯಾಂಕಿಗೆ ಹೋಗಿಬಿಟ್ಟು 20,000 ಏನು ದೊಡ್ಡ ದುಡ್ಡಲ್ಲ ಅಂದ್ಬಿಟ್ಟು ಒಂದು ಸಾರಿ ಹಾಕಿದ್ರು ಕೂಡ ಎವ್ರಿ ಇಯರು ನಿಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಬೈ ಡಿಫಾಲ್ಟ್ ಈಗ ಬ್ಯಾಂಕ್ಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಮಾಡ್ತಾ ಇವೆ. ಸೊ ಆವಾಗ ಈ ಥರ ಏನಾದರೂ ನಿಮ್ಮ ಇನ್ಕಮ್ಮು ಮತ್ತು ನಿಮ್ಮ ಎಕ್ಸ್ಪೆನ್ಸಸ್ಸಿಗೆ ಮಿಸ್ ಮ್ಯಾಚ್ ಆಗಿದೆ ಅಂತ ಗೊತ್ತಾದರೆ, ಆವಾಗ ಆಬ್ವಿಯಸ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನಿಮಗೆ ಕ್ಯಾಚ್ ಮಾಡುವಂಥ ಅಥವಾ ನೋಟಿಸ್ ಕೊಡುವಂಥ ಚಾನ್ಸಸ್ ಇರುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.